ನಮಸ್ಕಾರ. ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಬೇಸಿಗೆ ಶಿಬಿರವನ್ನು ಅರ್ಥಪೂರ್ಣವಾಗಿ ಕಳೆಯಲು ರಾಜವಿದ್ಯೆಗಳ ತರಬೇತಿ. ರಾಜು ನಾಯಕ, ಗಂಗಾವತಿ. ದಿವ್ಯ ತಪಸ್ವಿ ಗುರುಕುಲಂ ಲಿಂಗನಬಂಡಿ ಕುಷ್ಟಗಿ ಪೂಜ್ಯ ಯರಿಸ್ವಾಮಿ ಗುರೂಜಿಯವರ ಪರಮಶಿಷ್ಯರಾದ ಯಲ್ಲಪ್ಪ ಗುರೂಜಿಯವರ ನೇತೃತ್ವದಲ್ಲಿ ರಾಜವಿದ್ಯೆಗಳ ತರಬೇತಿ ಶಿಬಿರವನ್ನು ವಿದ್ಯಾರ್ಥಿಗಳಿಗೆ ಆಯೋಜಿಸಲಾಗಿದೆ ಎಂದು ಯುವ ಮುಖಂಡರಾದ ರಾಜು ನಾಯಕ ಹೇಳಿದರು. ಅವರು ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿ ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಮಾಧ್ಯಮದೊಂದಿಗೆ ಮಾತನಾಡಿದರು. ಈಗಾಗಲೇ ಕುಷ್ಟಗಿ ಭಾಗದಲ್ಲಿ ರಾಜವಿದ್ಯೆಗಳಾದ ಗಾಂಧಾರಿ ವಿದ್ಯೆ, ಗಣೇಶ ವಿದ್ಯೆ ತರಬೇತಿಯನ್ನು ನೀಡಲಾಗಿದ್ದು, ತಮ್ಮ ಪುತ್ರರು ಸಹ ತರಬೇತಿಯನ್ನು ಪಡೆದುಕೊಳ್ಳಲಾಗಿದ್ದು, ಈಗ ಗುರೂಜಿಗಳ ಮನವಿಯ ಮೇರೆಗೆ ಕಿಷ್ಕಿಂಧ ಬಳಿ ಇರುವ ತಮ್ಮ ರೆಸಾರ್ಟ್ನಲ್ಲಿ ತರಬೇತಿಗೆ ಅವಕಾಶವನ್ನು ಕಲ್ಪಿಸಲಾಗಿದ್ದು, ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು. ಈ ಗಾಂಧಾರಿ ವಿದ್ಯಾ ಹಾಗೂ ಗಣೇಶ ವಿಧಿಗೆ ಸಂಬಂಧಿಸಿದಂತೆ ಯಲ್ಲಪ್ಪ ಗುರೂಜಿ ಮಾತನಾಡಿ, ಮಕ್ಕಳಲ್ಲಿ ಆತ್ಮವಿಶ್ವಾಸ ಹೆಚ್ಚಳ, ಜ್ಞಾಪಕ ಶಕ್ತಿ ವೃದ್ಧಿ, ದಿವ್ಯ ದೃಷ್ಟಿ ಜಾಗೃತಿಗೊಳಿಸುವಿಕೆ, ಸ್ಪಷ್ಟವಾದ ಬರವಣಿಗೆ, ಯೋಗ ಇವುಗಳಿಂದ ಮಕ್ಕಳು ಪರಿಪೂರ್ಣವಾಗಿ ಶೈಕ್ಷಣಿಕ ಪ್ರಗತಿ ಸಾಧಿಸಲು ಪೂರಕವಾಗಿದೆ ಎಂದು ತಿಳಿಸುವುದರ ಜೊತೆಗೆ 6 ರಿಂದ 16 ವರ್ಷದ ಒಳಗಿನ ಮಕ್ಕಳು ತಮ್ಮ ಅಧಿಕೃತ ಪ್ರವೇಶ ಶುಲ್ಕರೊಂದಿಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ಹೆಚ್ಚಿನ ಮಾಹಿತಿಗಾಗಿ 9742273271 ಮೊಬೈಲ್ ನಂಬರಿಗೆ ಸಂಪರ್ಕಿಸಬೇಕೆಂದು ತಿಳಿಸಿದರು. सागर स्कैन Green. Very good. Spandana. Pink. Netra. Orange. Very good. Nisha. Yeah, orange. Richard. Malikarjun. Campure. Very good. Suraj. Orange. Sagar. Pink. Very good. Nagraj. Yellow. Nihal. Keto Nihal. Congrats. Keto Congrats. Stand for. I'm blue. Very good. Congrats to Nihal. Keto. Yellow. Richard. That's green. Very good. Congrats. Scan. Shiraz. Inde. Orange. Very good. Sujat. Unza Mataji. Cold. Very good. Next Spandana. Ma'am, L for lion, ma'am. In the L-I-O-N lion, ma'am. Advada. Netra. Idu cat, ma'am. Very good. Idu mola. Very good. Nisha. Idu frog. Very good. Idu Indira Jana Halli. Very good. Super. Next. Malikarjun. Orange green. Tomato. Very good. Suraj. Lily color. Navy color. Very good. Sir. Fish racket. ಒಂದು ಕಾರಣ ಕೇಳೋದು ಜನ. Fish. ಹಿಂದೆ ಸ್ಪೆಲ್ಲಿಂಗ್ ಹೇಳು.
ವೆರಿ ಗುಡ್. ನೆಕ್ಸ್ಟ್ ನಾಗರಾಜ್. ಆಪಲ್. ಅದು ಬೇಡ. ನಿಹಾಲ್. ಆಡು. ನೆಕ್ಸ್ಟ್ ಸಾಮ್ರಾಟ್. ಬ್ಲ್ಯಾಕ್ ಬರ್ಡ್. ವೆರಿ ಸಾಗರ್. ವೆರಿ ಗುಡ್. ಸಾಮ್ರಾಟ್. ವೆರಿ ಗುಡ್. ರೀಚಕ್ ಸೂರಜ್. ಬ್ಲೂ. ವೆರಿ ಗುಡ್. ನಿಹಾಲ್. ಕೆಂಪು. ವೆರಿ ಗುಡ್. ದೀಕ್ಷಿತಾ. ವೆರಿ ಗುಡ್. ರಂಜಿತಾ. ಪಿಂಕ್. ರೀಚಕ್. ಗ್ರೀನ್. ರೀಚಕ್ ಪುಟ. ಪ್ರೊಸೆಸ್ ಮಾಡಿ. ನೀನು ಪ್ರೊಸೆಸ್ ಮಾಡ್ತಿಲ್ಲ. ಗಂಗಾವತಿಯ ಸರ್ವ ಎಲ್ಲ ಪಾಲಕರೇ, ಹಿರಿಯರೇ ಮತ್ತು ಎಲ್ಲ ತಾಯಂದರಲ್ಲಿ ವಿನಂತಿಸುವುದೇನೆಂದರೆ, ಇದೇ ಮೊದಲ ಬಾರಿಗೆ ದಿವ್ಯ ತಪಸ್ವಿ ಗುರುಕುಲ ಲಿಂಗನಗೊಂಡಿ ಇವರ ವತಿಯಿಂದ ಯರಿಸ್ವಾಮಿ ಗುರೂಜಿಯವರ ಶಿಷ್ಯರಾದ ಉಮಾ ಮಾತಾಜಿಯವರಿಂದ ನಮ್ಮ ಗಂಗಾವತಿ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಗಾಂಧಾರಿ ಯೋಗ ವಿದ್ಯೆಯನ್ನು ಆರಂಭಿಸ್ತಾ ಇದ್ದೇವೆ. ಇದು ಋಷಿ ಪ್ರಣೀತ ರಾಜ್ಯ ವಿದ್ಯೆಗಳಲ್ಲಿ ಒಂದಾಗಿದ್ದು ಮಕ್ಕಳ ಶಿಕ್ಷಣ ಮಟ್ಟದಲ್ಲಿ ಕ್ರಾಂತಿಯನ್ನು ಮಾಡುತ್ತೆ, ಮಕ್ಕಳ ಚುರುಕುತನವನ್ನು ಗೊಳಿಸುತ್ತೆ. ಹಠಮಾರಿತನ ಇದ್ದರೆ ಮಕ್ಕಳು ಹಠಮಾರಿತನವನ್ನು ಬಿಡುತ್ತಾರೆ. ಈ ವಿದ್ಯೆ ಮಕ್ಕಳಿಗೆ ಅದ್ಭುತವಾದ ಜ್ಞಾನವನ್ನು ಮತ್ತು ವರ್ತನೆಯಲ್ಲಿ ತುಂಬ ಬದಲಾವಣೆಯನ್ನು ತರುತ್ತೆ. ಇದರ ಉದ್ದೇಶ ಏನಪ್ಪ ಅಂದರೆ, ಈಗಿನ ಪ್ರಸ್ತುತ ಕಾಲಮಾನದಲ್ಲಿ ಮಕ್ಕಳಿಗೆ ಅದರ ಸದುಪಯೋಗ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಶಾಲೆಯ ರಜೆ ಅವಧಿಯಲ್ಲಿ 1 ವಾರದ ತರಬೇತಿ ಶಿಬಿರವನ್ನು ಆರಂಭಿಸ್ತಾ ಇದ್ದೇವೆ. ಮಾನ್ಯ ಶ್ರೀ ರಾಜು ನಾಯಕ್ ಸರ್ ಅವರ ಒಂದು ರೆಸಾರ್ಟ್ ಆಗಿರ್ತಕ್ಕಂಥ ಅಂಜನಾದ್ರಿ ಸಮೀಪವಿರ್ತಕ್ಕಂಥ ಹನುಮನ ನಾಡಿನ ತಪ್ಪಲು ಪ್ರದೇಶದಲ್ಲಿ ಅದ್ಭುತವಾದ ಒಂದು ಜ್ಞಾನವನ್ನು ಮಕ್ಕಳಿಗೆ ಯೋಗದ ಮೂಲಕ ಈ ವಿದ್ಯೆಯನ್ನು ನೀಡ್ತಾ ಇದ್ದೇವೆ. ಇದರ ಸದುಪಯೋಗವನ್ನು ತಾವೆಲ್ಲ ತೆಗೆದುಕೊಂಡು ಮಕ್ಕಳ ಒಂದು ಕಲಿಕಾ ಮಟ್ಟದಲ್ಲಿ ಕ್ರಿಯಾಶೀಲತೆಯಲ್ಲಿ ಬದಲಾವಣೆಗೆ ತಾವು ಅದರ ಸದುಪಯೋಗ ಪಡೆದುಕೊಳ್ಳಿ ಹೇಳಿ ತಮ್ಮಲ್ಲಿ ಈ ಮೂಲಕ ವಿನಂತಿಸ್ತಾ ಇದ್ದೇವೆ. ನಮ್ಮ ಹೆಸರು ಯಲ್ಲಪ್ಪ ಕಳ್ಳಿಮರದ ಅಂತೇಳಿ ಸರ್. ಸಮಸ್ತ ಗಂಗಾವತಿಯ ನಾಗರಿಕರೆಲ್ಲರಿಗೂ ಖುಷಿಯಾಗಿರುವಂಥ ವಿಚಾರ. ದಿವ್ಯ ತಪಸ್ವಿ ಗುರುಕುಲಂ ಲಿಂಗನಬಂಡಿ ಕುಷ್ಟಗಿ ಯಲ್ಲಪ್ಪ ಅವರು ಗುರುಜಿ ಅವರು ಸತತ ಕುಷ್ಟಗಿಯಲ್ಲಿ ಇವತ್ತು ಗಾಂಧಾರಿ ವಿದ್ಯೆಯನ್ನು ಕಲಿಸಿ ಯಶಸ್ವಿಯಾಗಿ ಅಲ್ಲಿ ಭಾಳಷ್ಟು ಮಕ್ಕಳಿಗೆ ಒಂದು ಗಾಂಧಾರಿ ವಿದ್ಯೆಯನ್ನು ಕಲಿಸಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಮನೆಗೆ ಬಂದು, ಸರ್ ನಾವು ಗಂಗಾವತಿ ಜನತೆಗೂ ಸಹ ಈ ಗಾಂಧಾರಿ ವಿದ್ಯೆಯನ್ನು ಕಲಿಸುವಂಥ ಕೆಲಸವನ್ನು ಮಾಡ್ತೀವಿ, ಇಲ್ಲಿರುವಂಥ ಮಕ್ಕಳಿಗೆ ಒಂದು ಜ್ಞಾನದ ಭಂಡಾರವನ್ನು ಕೊಡುವಂಥ ಕೆಲಸ ಮಾಡ್ತೀವಿ, ಅವರ ಬುದ್ಧಿಮಟ್ಟ ಚುರುಕಾಗುವಂಥ ಕೆಲಸ ಆಗುತ್ತದೆ ಈ ಗಾಂಧಾರಿ ವಿದ್ಯೆಯಿಂದ. ನನ್ನ ಮಕ್ಕಳು ಸಹ ಕುಷ್ಟಗಿಗೆ ಹೋಗಿ ಕಲಿತು ಬಂದರು. ಈ ನಿಟ್ಟಿನಲ್ಲಿ ಇಲ್ಲರಿ ನಿಮ್ಮ ಒಂದು ರಿಸಾರ್ಟ್ನಲ್ಲಿ ಈ ಒಂದು ಗಂಗಾವತಿಯ ಜನತೆಗೆ ಕಲಿಸಿ ಕೊಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೇಳಿದರು. ಈ ನಿಟ್ಟಿನಲ್ಲಿ ಅವರಿಗೆ ಒಳ್ಳೆಯದಾಗಲಿ. ಯಾಕಂದರೆ ಸಮಸ್ತ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಜನತೆ ಈ ಒಂದು ದಿವ್ಯ ತಪಸ್ವಿ ಗುರುಕುಲಂ ಲಿಂಗನಬೆಡ್ಡಿ ಯಲ್ಲಪ್ಪ ಕುಷ್ಟಗಿ ಇವರು ಇವತ್ತು ಗಾಂಧಾರಿ ವಿದ್ಯೆಯನ್ನು ಕುಷ್ಟಗಿಯಲ್ಲಿ ಯಶಸ್ವಿಯಾಗಿ ನಡೆಸಿ ಇವತ್ತು ಗಂಗಾವತಿ ಜನತೆಗೆ ಈ ಒಂದು ವಿದ್ಯೆಯನ್ನು ಕಲಿಸಿಕೊಡ್ತೀನಿ ಅಂತ ನಿಟ್ಟಿನಲ್ಲಿ ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ. ಸಮಸ್ತ ಗಂಗಾವತಿಯ ಜನತೆ ಇದನ್ನು ಉಪಯೋಗಿಸ್ಕೊಳ್ಬೇಕು. ತಮ್ಮ ಮಕ್ಕಳನ್ನು ಈ ಗಾಂಧಾರಿ ವಿದ್ಯೆಯನ್ನು ಕಲಿಸುವ ನಿಟ್ಟಿನಲ್ಲಿ ಈ ಒಂದು ವಿದ್ಯೆಗೆ ಈ ವಿದ್ಯಾಭ್ಯಾಸಕ್ಕೆ ಕಲಿಸ್ಕೊಡ್ಬೇಕಂತ ನಾನು ಗಂಗಾವತಿ ನಾಗರಿಕರೆಲ್ಲರಿಗೂ ಮನವಿ ಮಾಡ್ತೀನಿ. ಯಾಕಪ್ಪ ಮನವಿ ಮಾಡ್ತೀನಿ ಅಂದರೆ, ಈ ರಜಾ ದಿನಗಳಲ್ಲಿ ಮಕ್ಕಳಿಗೆ ಒಂದು ಜ್ಞಾನದ ಭಂಡಾರ ಸಿಗುತ್ತದೆ, ಏಕಾಗ್ರತೆ ಸಿಗುತ್ತದೆ, ಅವರು ವಿದ್ಯಾಭ್ಯಾಸಕ್ಕೆ ಒಂದು ಹೆಚ್ಚಿನ ಒತ್ತು ಕೊಡೋಕ್ಕೆ ಅವರಿಗೆ ಆಸಕ್ತಿ ಹೆಚ್ಚಾಗುತ್ತೆ. ಈ ನಿಟ್ಟಿನಲ್ಲಿ ಗಾಂಧಾರಿ ವಿದ್ಯೆ ಅತ್ಯಂತ ಬಹಳ ಯಶಸ್ವಿ ವಿದ್ಯೆ. ಯಾಕೆ ನನ್ನ ಮಕ್ಕಳಿಗೆ ಸಹ ನಾವು ಕುಷ್ಟಗಿನಲ್ಲಿ ಇವರ ಒಂದು ಗುರುಕುಲಂಗೆ ಕಳಿಸ್ಕೊಟ್ಟು ಅಲ್ಲಿ ನಮ್ಮ 3 ಮಕ್ಕಳಿಗೆ ನಾವು ಕಲಿಸಿದ್ದೀವಿ. ಬಹಳ ಚೆನ್ನಾಗಾಗಿದೆ. ಈ ನಿಟ್ಟಿನಲ್ಲಿ ಗಂಗಾವತಿಯ ಜನತೆ ಸಹ ಈ ಒಂದು ವಿದ್ಯೆಯನ್ನ, ಗಾಂಧಾರಿ ವಿದ್ಯೆಯನ್ನ ಸದುಪಯೋಗ ಪಡಿಸ್ಕೋಬೇಕು. ತಮ್ಮ ಮಕ್ಕಳನ್ನ ಇವರ ಗುರುಕುಲಕ್ಕೆ 1 ವಾರದ
ಬೇಸಿಗೆ ಶಿಬಿರ ನಿಮಿತ್ತ ಗಾಂಧಾರಿ ವಿದ್ಯೆಯನ್ನು ಕಲಿಸಲಿಕ್ಕೆ ಬಂದಿದ್ದಾರೆ ಯಲ್ಲಪ್ಪ ಅವರು. ಅವರಿಗೆ ಒಳ್ಳೇದಾಗಲಿ. ಸಾವು ಸಹ ಗಂಗಾವತಿಯ ಪಾಲಕರು ತಮ್ಮ ಮಕ್ಕಳನ್ನ ಈ ಒಂದು ವಿದ್ಯೆಗೆ ಬಿಡಬೇಕಂತ ಕಳಕಳಿಯ ಪ್ರಾರ್ಥನೆ ಮಾಡ್ತಾರೆ.